ಹಾಗೂ ಹೊಲಗಳಲ್ಲಿ ಬೆಳೆಗಳನ್ನು ಕಟಾವು ಮಾಡಿದಾಗ ಜಾಸ್ತಿ ಸಮಯದವರೆಗೆ ಕಟಾವು ಮಾಡಿದ ಬೆಳೆಗಳನ್ನು ಅಲ್ಲಿ ಬಿಡಬಾರದು. ನಿಮಗೆ ಹೊಲದಲ್ಲಿ ಇದರ ಸಂಕ್ರಮಣ ಕಂಡುಬಂದರೆ ಈ ಮಾರ್ಕೆಟ್ನಲ್ಲಿ ತುಂಬ ಇತ್ತೀಚೆಗೆ ಬೇವಿನ ಆಧಾರಿತ NSKE ಅಥವಾ ನೀಮ್ ಆಯಿಲ್ ಸಿಗ್ತಾಯಿದೆ. ಇದನ್ನು 10% ನೀವು ನೀರಿನಲ್ಲಿ ಬೆರೆಸಿ ನೀವು ಸಿಂಪರಣೆ ಮಾಡುವುದರಿಂದ ಇದರ ಸಂಕ್ರಮಣ ಹೊಲದಲ್ಲಿ ನೀವು ಕಡಿಮೆ ಮಾಡಬಹುದು. ಒಂದು ಸಾರಿ ನೀವು ಧಾನ್ಯಗಳನ್ನು ಕಟಾವು ಮಾಡಿ ಸಂಗ್ರಹಿತ ಮನೆ ಅಥವಾ ಗೋದಾಮುಗಳಿಗೆ ತಂದಾಗ ಇವನ್ನು ಸಂಗ್ರಹಣ ಮಾಡುವುದಕ್ಕಿಂತ ಮುಂಚೆ ಕೆಲವೊಂದು ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತದೆ. ಮುಖ್ಯವಾಗಿ ಮೊದಲನೇದಾಗಿ ಈ ಬೇಳೆಕಾಳುಗಳ ತೇವಾಂಶ ಏನಿರುತ್ತಲ್ಲ ಇದು 10%ಗಿಂತ ಕಡಿಮೆ ಇರಬೇಕು. 8ರಿಂದ 10% ಇಡೋದು ಒಳ್ಳೆಯದು. ಇದನ್ನು ನೀವು 8ರಿಂದ 10% ಅಂದರೆ ನಾವು ಹೊಲದಲ್ಲಿ ಬೇಳೆಗಳನ್ನು ಕಟಾವು ಮಾಡಿದಾಗ 15ರಿಂದ 20% ತೇವಾಂಶ ಇರುತ್ತೆ. ಇದನ್ನು ಕಡಿಮೆ ಮಾಡಲು ನೀವು ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕಾಗುತ್ತದೆ. ಹಾಗೂ ಭಂಡಾರಣ ಮನೆಗಳಲ್ಲಿ ಉಪಯೋಗಿಸುವ ಎಲ್ಲ ಸಾಮಗ್ರಿಗಳು ಮತ್ತು ಈ ಸಂಗ್ರಹಿತ ಮಾಡಬೇಕಾದ ಕಾಳುಗಳಲ್ಲಿ ಕೂಡ ಅದರಲ್ಲಿ ಮೊದಲೇ ಏನಾದರೂ ಇದರ ಸಂಕ್ರಮಣ ಕಂಡು ಬಂದರೆ ನೀವು ಇವನ್ನು ಚೆನ್ನಾಗಿ ಕೀಟಾಣು ಶೋಧನ ಮಾಡಬೇಕು. ಅಂದರೆ ಫ್ಯೂಮಿಗೇಷನ್ ಅಂತ ಏನು ಹೇಳ್ತೀವಿ, ಇದನ್ನು ಫ್ಯೂಮಿಗೇಟ್ ಮಾಡಿ ನೀವು ಇದನ್ನು ಕ್ಲಿಯರ್ ಮಾಡಬೇಕು. ಸೊ ಸಂಗ್ರಹಿತ ಮಾಡೋದಕ್ಕಿಂತ ಮುಂಚೆ ನೀವು ಕಾಳುಗಳಲ್ಲಿರುವ ಯಾವುದೇ ಹುಳಗಳ ಕೀಟಗಳ ಹಂತಗಳನ್ನು ಇಡದೇ ಇರುವುದು ತುಂಬ ಒಳ್ಳೆಯದು. ಅಥವಾ ಇದರಲ್ಲಿ ಒಂದು ಕೀಟನಾದರೂ ಒಳಗಡೆ ಹೋದರೆ ಇದು ಸಮಯಾನುಸಾರವಾಗಿ ತುಂಬ ಸಂಖ್ಯೆಯಲ್ಲಿ ಬೆಳೆದು ಹಾನಿ ಮಾಡುವ ಸಾಧ್ಯತೆ ಇರುತ್ತದೆ. ಹಾಗೂ ನೀವು ಕಾಳುಗಳನ್ನು ಕಮ್ಮಿ ಪ್ರಮಾಣದಲ್ಲಿ ನೀವೇನಾದರೂ ಶೇಖರಿಸುವುದಾದರೆ ಸುಮಾರು ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ನಿಮಗೆ ಈ ಸಸ್ಯ ಆಧಾರಿತ ಎಣ್ಣೆಗಳು ಅಥವಾ ಪೌಡರ್ಗಳು ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ನಾವು ಇನರ್ಟ್ ಡಸ್ಟ್ ಅಂತ ಪುಡಿ ಸಿಗುತ್ತೆ. ಆ ಪುಡಿಯನ್ನು ನೀವು ಮಿಶ್ರಣ ಮಾಡಿರುವುದರಿಂದ ಬ್ರೂಕಿಡ್ ದುಂಬಿಗಳ ಹಾನಿಯನ್ನು ಕಡಿಮೆ ಮಾಡಬಹುದು. ಸಂಗ್ರಹಿತ ಬೇಳೆಕಾಳುಗಳು ನೀವು ಸಂಗ್ರಹಣ ಮಾಡಬೇಕಾದಾಗ ನೀವು ತುಂಬ ಬೇರೆ ಬೇರೆ ಚೀಲಗಳು ಅಂದರೆ ಬ್ಯಾಗ್ಸ್ ಯೂಸ್ ಮಾಡೋ ಸಾಧ್ಯತೆ ಉಂಟು. ಅದರಲ್ಲಿ ನಾವು ಜಾಸ್ತಿಯಾಗಿ ನೋಡೋದಾದರೆ ರೈತರು ಗೋಣಿ ಚೀಲಗಳನ್ನು ಬಳಸುತ್ತಾರೆ. ಗೋಣಿ ಚೀಲಗಳನ್ನು ಬಳಸಿದಾಗ ಇದರಲ್ಲಿ ಜಾಸ್ತಿ ರಂಧ್ರಗಳು ಇರುವುದರಿಂದ ಈ ರಂಧ್ರಗಳಿಂದ ಕೀಟ ಒಳಗಡೆ ಹೋಗುವ ಸಾಧ್ಯತೆ ಇರುತ್ತದೆ. ಇತ್ತೀಚೆಗೆ ಮಾರ್ಕೆಟಿನಲ್ಲಿ ತುಂಬ PPW ಆಗಿರ್ಬೋದು, HDPE ಬೇಸ್ಡ್ ಅದರ ಆಧಾರಿತ ತುಂಬ ಬ್ಯಾಗ್ಸ್ ಬರ್ತಾಯಿದೆ. ಅದನ್ನು ನೀವು ಅದರಲ್ಲಿ ಸಂಗ್ರಹಿತ ಬೇಳೆಗಳನ್ನು ಇಡಬಹುದು. ಹಾಗೂ ಮಾರ್ಕೆಟ್ನಲ್ಲಿ ಇತ್ತೀಚೆಗೆ ಇದೇ ಗೋಣಿ ಚೀಲಗಳಲ್ಲಿ ಒಳಗಡೆ ಒಂದು ಪ್ಲಾಸ್ಟಿಕ್ ಲೇಯರ್ ಕೂಡಿರುತ್ತದೆ. ಆ ಥರ ಒಂದು ಗೋಣಿ ಚೀಲಗಳಲ್ಲಿ ಈ ಬೇಳೆಕಾಳುಗಳನ್ನು ಸಂಗ್ರಹಿಸುವುದರಿಂದ ಇದರ ಹಾನಿ ಸಂಕ್ರಮಣ ಕಡಿಮೆ ಮಾಡಬಹುದು. ಮತ್ತು ಈ ಬ್ರೂಕಿಡ್ ದುಂಬಿಗಳು ಸಾಮಾನ್ಯವಾಗಿ ಈ ಸಂಗ್ರಹಿತ ಬೇಳೆಕಾಳುಗಳು ನಾವು ದಾಲ್ ಅಂತ ಹೇಳ್ತೀವಲ್ಲ, ಈ ದೊಡ್ಡ ಕಾಳನ್ನು ನಾವು ಇದನ್ನು ಬೇರ್ಪಡಿಸಿ ನಾವು ದಾಲ್ ಅಂದರೆ ಬೇಳೆ ಮಾಡಿ ಸಂಗ್ರಹಣೆ ಮಾಡುವುದರಿಂದ ಬ್ರೂಕಿಡ್ ದುಂಬಿಗಳ ಸಂಕ್ರಮಣ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ಈ ಬೇಳೆಗಳನ್ನು ಕಾಳು ಮಾಡಿದಾಗ ಇದರ ಒಂದು ಸೈಜ್ ಏನಿರುತ್ತೆ ಇದು ಈ ಕೀಟದ ಮರಿಗಳಿಗೆ ತಿನ್ನಲು ಸಾಲುವುದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಇದರ ಪ್ರಾಯದ ಕೀಟ ಮೊಟ್ಟೆ ಇಡಬೇಕಾದರೆ ಆದಷ್ಟು ಇದು ಏನು ಮಾಡುತ್ತಂದರೆ ಈ ಬೇಳೆಕಾಳು ಮಾಡದೇ ಇರುವ ಅಂದರೆ ದೊಡ್ಡ ಕಾಳುಗಳ ಮೇಲೆ ಮಾತ್ರ ಮೊಟ್ಟೆ ಇಡುತ್ತೆ. ಅದರಿಂದಾಗಿ ನೀವು ಇದುಗಳನ್ನು ಬೇಳೆಕಾಳುಗಳು ಮಾಡಿ ಸಂಗ್ರಹಣೆ ಮಾಡುವುದರಿಂದ ಇದರ ಸಂಕ್ರಮಣ ಕಮ್ಮಿ ಮಾಡಬಹುದು. ನೀವು ಬೇಳೆಕಾಳುಗಳನ್ನು ಒಂದು ಸಾರಿ ಸಂಗ್ರಹಣೆ ಮಾಡಿದ ಮೇಲೆ ಈ ಸಂಗ್ರಹಣಾ ಮನೆಗಳು ಅಥವಾ ಗೋದಾಮುಗಳಲ್ಲಿ ವಾತಾವರಣ ಅನುಚಿತವಾಗಿರಬೇಕು. ಅಂದರೆ ಚೆನ್ನಾಗಿ ಗಾಳಿ ಆಡಬೇಕು. ಕಿಟಕಿ ಮತ್ತು ವಾತಾವರಣಕ್ಕಾಗಿ ನಾವು ವೆಂಟಿಲೇಷನ್ ಪಾಯಿಂಟ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಮೇಲೆ, ಸೊ ಅದನ್ನು ಚೆನ್ನಾಗಿ ಆಪರೇಷನ್ ಕಂಡೀಷನಲ್ಲಿ ನೀವು ಇಡಬೇಕಾಗುತ್ತದೆ. ಮತ್ತು ನೀವು ಸಂಗ್ರಹಣೆ ಮಾಡಬೇಕಾದ ಕಾಳುಗಳಿರ್ಬೋದು, ಯಾವುದೇ ಸಾಮಗ್ರಿಗಳಿರ್ಬೋದು, ಹಾಗೂ ಸಂಗ್ರಹಿತ ಮನೆಗಳ ಗೋಡೆ, ನೆಲ ಎಲ್ಲ ಏರಿಯಾವನ್ನು ನಾನು ಮೊದಲೇ ಹೇಳಿದ ಹಾಗೆ ಕೀಟಾಣು ಶೋಧನೆ ಫ್ಯೂಮಿಗೇಷನ್ ಮಾಡಬೇಕು ಅಥವಾ ಡಿಸ್ಇನ್ಫೆಸ್ಟೇಷನ್ ಮಾಡಬೇಕಾಗುತ್ತೆ. ಇದಕ್ಕಾಗಿ ಸುಮಾರು ಕೆಮಿಕಲ್ಗಳು ಸಿಗುತ್ತವೆ ಮಾರ್ಕೆಟ್ನಲ್ಲಿ. ಅದನ್ನು ನಾವು ಮುಂದೆ ಹೇಳುತ್ತೇನೆ ಯಾವ ಕೀಟನಾಶಕಗಳನ್ನು ಬಳಸಬಹುದು ಅಂತ. ಅದಲ್ಲದೆ ನಾವು ಒಂದು ಸಾರಿ ಸಂಗ್ರಹಣ ಮಾಡೋದಕ್ಕಿಂತ ಮುಂಚೆ ಗೋದಾಮು ಇರ್ಬೋದು, ಸಂಗ್ರಹಣಾ ಮನೆಗಳು ಇರ್ಬೋದು, ಇದರಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಅಪ್ರೋಚ್ ಅಂತ ಇದೆ. ಆ ಪದ್ಧತಿಯನ್ನು ನಾವು ಅನುಸರಿಸಬೇಕಾಗುತ್ತದೆ. ಸೊ ಇದರ ಅರ್ಥ ಏನೆಂದರೆ ನಾವು ಯಾವುದೇ ಬೇಳೆಕಾಳುಗಳನ್ನು ಸಂಗ್ರಹಣ ಮಾಡೋದಕ್ಕಿಂತ ಮುಂಚೆ ಮೊದಲು ಆ ಮನೆಯಲ್ಲಿ ಅಥವಾ ಗೋದಾಮಿನಲ್ಲಿ ಯಾವುದಾದ್ರೂ ಹಳೆಯ ಬೇಳೆಕಾಳುಗಳು ಸಂಗ್ರಹಿತವಿದೆಯಾ, ಅದರಲ್ಲಿ ಸಂಕ್ರಮಣ ಇದೆಯಾ. ನಾವು ಈ ಹೊಸ ಧಾನ್ಯಗಳನ್ನು ಅಲ್ಲಿಗೆ ತಗೊಂಡುಕೊಂಡು ಹೋಗೋದಕ್ಕಿಂತ ಮುಂಚೆ ಹಳೆಯ ಧಾನ್ಯಗಳನ್ನು ಹೊರಗಡೆ ತೆಗೆದುಕೊಂಡು ಬಂದು
ಸೊ ಆ ಮನೆಯನ್ನು ತುಂಬ ಸ್ವಚ್ಛತೆಯಾಗಿ ಕಾಪಾಡಬೇಕು. ಅಥವಾ ನೀವು ಅದನ್ನು ತೆಗೆಯಲು ಸಾಧ್ಯವಾಗದಿದ್ದರೆ ಅದನ್ನು ಕೀಟನಾಶಕಗಳ ಉಪಯೋಗದಿಂದ ಅಲ್ಲಿರುವ ಯಾವುದೇ ಕೀಟಗಳ ಹಂತ ಒಂದು ಇರದ ಹಾಗೆ ನೀವು ವ್ಯವಸ್ಥೆ ಮಾಡಬೇಕಾಗುತ್ತದೆ. ಇದಲ್ಲದೆ ನಾವು ಒಂದು ಸಾರಿ ಸಂಗ್ರಹಣೆ ಮಾಡಿದಾಗ ಸುಮಾರು ಬೇಳೆಕಾಳುಗಳನ್ನು ನಾವು ಒಂದು ತಿಂಗಳು ಇರ್ಬೋದು, ವರ್ಷಗಟ್ಟಲೆ ಇರ್ಬೋದು. ಸೊ ಈ ಬೇಳೆಕಾಳುಗಳನ್ನು ಪ್ರಾಪರ್ ಮಾನಿಟ್ರಿಂಗ್ ಅಂತ ಹೇಳ್ತೀವಿ. ಅಂದರೆ ನಾವು ರೆಗ್ಯುಲರ್ಲಿ, ಅಂದರೆ ಸಮಯಾನುಸಾರವಾಗಿ ಇದನ್ನು ನಾವು ನೋಡ್ತಾ ಹೋಗ್ಬೇಕು. ಅಂದರೆ ಈ ಕಾಳುಗಳ ಮೇಲೆ ಯಾವುದಾದ್ರೂ ಹೊಸ ಕೀಟ ಬಂದಿದೆಯಾ, ಅಲ್ಲಿ ಆದರೆ ಮೊದಲೇ ಏನಾದರೂ ಉಳಿದುಕೊಂಡು ಅದರ ಸಂಖ್ಯೆ ಜಾಸ್ತಿ ಆಗುತ್ತಿದೆಯಾ, ಸಂಕ್ರಮಣ ಅಥವಾ ಹಾನಿ ಜಾಸ್ತಿ ಆಗುತ್ತಿದೆಯಾ. ಸೊ ಇದನ್ನು ನಾವು ಸಮಯಾನುಸಾರವಾಗಿ ನೋಡ್ತಾ ಇರಬೇಕಾಗುತ್ತದೆ. ಹಾಗೂ ತುಂಬ ಈ ಸಂಗ್ರಹಣಾ ಮನೆಗೆ ಅಥವಾ ಗೋದಾಮಿನಲ್ಲಿ ಯಾರು ಜನರು ಅಲ್ಲಿ ಕೆಲಸ ಮಾಡುತ್ತಾರೆ ಅವರೊಂದು ಬೇಸಿಕ್ ಪ್ರಾಬ್ಲಮ್ ಅಂತೀವಿ ನಾವು, ಮಿಸ್ಟೇಕ್ ಅಂತೀವಿ. ಅದನ್ನು ಮಾಡೋದೇನೆಂದರೆ ಆ ಧಾನ್ಯಗಳ ಸ್ಯಾಂಪಲ್ ತೆಗಿಬೇಕಾದ್ರೆ ಅವರೊಂದು ಹುಕ್ ಅಂತಿರುತ್ತೆ, ಅದನ್ನು ಬಳಸಿ ಈ ಚೀಲಗಳ ಮೇಲೆ ಹಾನಿ ಮಾಡುವ ಚಾನ್ಸಸ್, ಅಂದರೆ ಇದು ರಂಧ್ರಗಳನ್ನು ಮಾಡುತ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಆ ರಂಧ್ರಗಳಿಂದ ಕೀಟಗಳು ಒಳಗೋಗುವ ಸಾಧ್ಯತೆ ಇರುತ್ತದೆ. ಆ ರಂಧ್ರಗಳನ್ನು ಮಾಡೋದು ಆದಷ್ಟು ಕಡಿಮೆ ಮಾಡಬೇಕು. ಒಂದು ವೇಳೆ ನೀವು ಹುಕ್ ಯೂಸ್ ಮಾಡಿ, ಸ್ಯಾಂಪ್ಲರ್ ಹುಕ್ ಯೂಸ್ ಮಾಡಿ ನೀವು ಧಾನ್ಯಗಳನ್ನು ತೆಗೆದಾಗ ಆ ರಂಧ್ರಗಳನ್ನು ನೀವು ಈ ಟೇಪ್ನ ಹೆಲ್ಪಿಂದ ಅದನ್ನು ನೀವು ಮುಚ್ಚಿದರೆ ತುಂಬ ಒಳ್ಳೆಯದು. ಮತ್ತು ಸಂಕ್ರಮಣ ಜಾಸ್ತಿ ಆದಾಗ ನಾವು ಕೀಟನಾಶಕಗಳ ಮೇಲೆ ಅವಲಂಬನೆವಾಗಬೇಕಾಗುತ್ತದೆ. ಸಂಕ್ರಮಣ ಜಾಸ್ತಿ ಸಮಯದಲ್ಲಿ ಮುಂಜಾಗ್ರತೆಯಾಗಿ ನಾವು ಬಳಸಬೇಕಾದರೆ ಧಾನ್ಯಗಳನ್ನು ಶೇಖರಿಸುವ ಮೊದಲು ಕೂಡ ಡೆಲ್ಟಾಮೆಥ್ರಿನ್ 2.5 WP ಅಂತ ಒಂದು ಕೀಟನಾಶಕ ಇದೆ. ಇದನ್ನು ನೀವು 40 ಗ್ರಾಮ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಇದೆ, ಅದನ್ನು 1 ಲೀಟರ್ನಲ್ಲಿ ಮಿಶ್ರಣ ಮಾಡಬೇಕು. ಆಗ ಈ ಮಿಶ್ರಣವನ್ನು ಸುಮಾರು 3 ಲೀಟರ್ ಪ್ರತಿ 100 ಮೀಟರ್ ಸ್ಕ್ವಯರ್ ಏರಿಯಾದಲ್ಲಿ ಕವರ್ ಆಗುವಂತೆ ನೀವು ಸಿಂಪರಣೆ ಮಾಡಬೇಕಾಗುತ್ತದೆ. ಧಾನ್ಯವನ್ನು ಶೇಖರಣೆ ಮಾಡಿದ ಮೇಲೆ ಒಂದು ವೇಳೆ ನಿಮಗೆ ಸಂಕ್ರಮಣ ಅಥವಾ ಹಾನಿ ಜಾಸ್ತಿ ಆದರೆ ಕೀಟಗಳ ಹತೋಟಿಗಾಗಿ ನೀವು ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ ಒಂದು ಫ್ಯೂಮಿಗೆಂಟ್ ಸಿಗುತ್ತೆ, ಕೀಟನಾಶಕ ಸಿಗುತ್ತೆ. ಇದು ಸುಮಾರು ಮಾರ್ಕೆಟ್ನಲ್ಲಿ ಈ ಗುಳಿಗೆ ಅಥವಾ ಪುಡಿ ಫಾರ್ಮುಲೇಷನ್ಗಳಲ್ಲಿ ಸಿಗುತ್ತೆ. ಗುಳಿಗೆ ಸುಮಾರು 3 ಗ್ರಾಮ್ 10 ಗ್ರಾಮ್, ಪುಡಿ 10 ಗ್ರಾಮಲ್ಲೂ ಸಿಗುತ್ತೆ. 3 ಗ್ರಾಮ್ ಗುಳಿಗೆಯನ್ನು ಸುಮಾರು ನೀವು 3 ಕ್ವಿಂಟಲ್ ಕಾಳುಗಳಿಗೆ 3ರಿಂದ 3.5 ಕ್ವಿಂಟಲ್ ಕಾಳುಗಳಿರ್ಬೋದು, 10 ಗ್ರಾಮ್ ಟ್ಯಾಬ್ಲೆಟ್ ಮತ್ತು 10 ಗ್ರಾಮ್ ಪೌಡರ್ ಪೌಚ್ ಏನಿದೆ ಅದನ್ನು ನೀವು 10 ಕ್ವಿಂಟಲ್ ಧಾನ್ಯಗಳು ಯೂಸ್ ಮಾಡಿ. ಇದನ್ನು ಬಳಸುವಾಗ ಅತಿ ಮುಖ್ಯ ಏನೆಂದರೆ ನೀವು ಕಂಪ್ಲೀಟ್ ಏರ್ ಟೈಟ್ನೆಸ್ ಅಂತಿದ್ರು, ಅಂದರೆ ನೀವು ಧಾನ್ಯಗಳನ್ನು ಯಾವುದಾದ್ರೂ ಒಳ್ಳೆ ಟಾರ್ಪಾಲ್ನಿಂದ ಮುಚ್ಚಿ ಗಾಳಿ ಆಡದ ಹಾಗೆ ಕಂಡೀಷನ್ ಮೇಂಟೈನ್ ಮಾಡಿ ನೀವು ಇದನ್ನು 7 ದಿನಗಳವರೆಗೆ ಧಾನ್ಯಗಳನ್ನು ಈ ಕೀಟನಾಶಕದಿಂದ ಟ್ರೀಟ್ ಮಾಡಬೇಕಾಗುತ್ತೆ. ಆವಾಗ ನೀವು ಈ ಕೀಟಗಳನ್ನು ಹತೋಟಿ ಮಾಡಬಹುದು. ಧನ್ಯವಾದಗಳು.